ಯಶಸ್ವಿಯಾಗಿ ನಡೆದ ಜೆಡಿಎಸ್ನ ಮಿಸ್ ಕಾಲ್ ನೋಂದಣಿ ಕಾರ್ಯಕ್ರಮ. ಇನ್ನು ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ರವರ ನೇತೃತ್ವದಲ್ಲಿ ಕೊರಟಗೆರೆ ತಾಲೂಕಿನ ಸಿಎಂದುರ್ಗ ಹೋಬಳಿಯ ಕುರಂಕೋಟೆ ದೊಡ್ಡಕಾಯಪ್ಪ ದೇವಸ್ಥಾನದ ಸಭಾಂಗಣದಲ್ಲಿ ನೋಂದಣಿ ಪೂರ್ವಭಾವಿ ಸಭೆಯನ್ನು ಯಶಸ್ವಿಯಾಗಿ ನೆರವೇರಿತು. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ರವರು ಮಾತನಾಡಿ, ಮಾಜಿ ಪ್ರಧಾನಿ ದೇವೇಗೌಡ ಅಪ್ಪಾಜಿಯವರು ಈ ವಯಸ್ಸಿನಲ್ಲಿಯೂ ಪಕ್ಷವನ್ನು ಗೆಲ್ಲಿಸಬೇಕು, ಪಕ್ಷದ ಸಂಘಟನೆಯನ್ನು ಬೆಳೆಸಬೇಕು, ನಮ್ಮ ಕಾರ್ಯಕರ್ತರಿಗೆ ಅಧಿಕಾರ ಸಿಗಬೇಕು ಎಂಬುದು ಈ ಇಳಿ ವಯಸ್ಸಿನಲ್ಲೂ ಶ್ರಮ ವಹಿಸಬೇಕಾದರೆ ನಮ್ಮೆಲ್ಲರ ಜವಾಬ್ದಾರಿ ಬೇಕಲ್ಲವೇ? ಅದೇ ರೀತಿ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣನವರು ಕೇಂದ್ರ ಸಚಿವರಾಗಿದ್ದರೂ ಕೂಡ ನಮ್ಮ ಕಾರ್ಯಕರ್ತರ ಪರವಾಗಿ, ಪಕ್ಷದ ಪರವಾಗಿ ಏನು ಆಗಬೇಕೆಂಬುದನ್ನ ನೀತಿಗಳ ರೂಪಿಸುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದರು. ಏನು ಈ ಒಂದು ಕಾರ್ಯಕ್ರಮ ಐತೆ, ಅದಕ್ಕೆ ತಾವೆಲ್ಲರೂ ತಮ್ಮನ್ನು ತಾವು ತೊಡಗಿಸ್ಕೋಬೇಕಾಗ್ತದೆ. ಈಗ ಇಲ್ಲಿರ್ತಕ್ಕಂಥವ್ರೆಲ್ಲ ನಮ್ಮ ನಿರಂತರವಾಗಿ ನಾವು ಸಂಪರ್ಕದಲ್ಲಿರೋರೇ ತಾನೇ ಇಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ. ಈಗ ನಾವು ಹೊಸ ಸದಸ್ಯರು ಕೂಡ ಮಾಡ್ಕೋಬೇಕಲ್ಲ. ನಾವು ಬರೀ ನಾವೇ ಸೇರ್ಕೊಂಡ್ವಿ, ನಾವೇ ಮಾತಾಡಿದ್ವಿ, ನಾವೇ ಹೊರಟೋದ್ವಿ ಅಂತ ಹೇಳಿದ್ರೆ ಸಂಘಟನೆ ಆಗೋದಿಲ್ಲ. ಇನ್ನು ಬೆಳಿಬೇಕಾಗ್ತದೆ. ಅದು ಬೆಳಿಬೇಕು ಅಂದರೆ ಹೊಸಬ್ರನ್ನು ಕೂಡ ನಾವು ಸೇರಿಸ್ಕೋಬೇಕು. ಹೊಸಬ್ರನ್ನ ಸೇರಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಶ್ರಮ ಪಡಲೇಬೇಕು. ಶ್ರಮ ನಾವು ಪಡಲಿಲ್ಲ ಅಂತ ಹೇಳಿದ್ರೆ ಹೊಸ ಸದಸ್ಯರನ್ನ ನಾವು ನೋಂದಣಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿ ಅವ್ರು ಈ ವಯಸ್ಸಿನಲ್ಲಿ ಕೂಡ ಪಕ್ಷವನ್ನ ಗೆಲ್ಲಿಸ್ಬೇಕು, ನಾವು ಪಕ್ಷನ ಸದೃಢಗೊಳಿಸ್ಬೇಕು, ಪಕ್ಷದ ಸಂಘಟನೆ ಆಗಬೇಕು, ನಮ್ಮ ಕಾರ್ಯಕರ್ತರಿಗೆ ಅಧಿಕಾರ ಸಿಗಬೇಕು ಅಂತ ಇವತ್ತು ಈ ವಯಸ್ಸಿನಲ್ಲಿ ಕೂಡ ಅವರು ತಮ್ಮ ಇಡೀ ವಯಸ್ಸಿನಲ್ಲೂ ಕೂಡ ಪಕ್ಷಕ್ಕೋಸ್ಕರ ಅಷ್ಟು ಶ್ರಮ ಪಡ್ತಿರ್ಬೇಕಾದ್ರೆ ನಿಮ್ಮೆಲ್ಲರ ಜವಾಬ್ದಾರಿ ಕೂಡ ಹೆಚ್ಚಿದೆ ಅಲ್ವಾ? ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ ಅವ್ರ ಮಾರ್ಗದರ್ಶನದಲ್ಲಿ. ಅದೇ ರೀತಿ ನಮ್ಮ ಕುಮಾರಣ್ಣನವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣನವರು ಇವತ್ತು ಕೇಂದ್ರ ಸಚಿವರಾದ್ಮೇಲೂ ಕೂಡ ನಮ್ಮ ಕಾರ್ಯಕರ್ತರ ಪರವಾಗಿ, ಪಕ್ಷದ ಪರವಾಗಿ ಏನಾಗಬೇಕು ಅಂತ ನೀತಿಗಳನ್ನು ರೂಪಿಸ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಲಿ ಈಗ ನಮ್ಮ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಇಡೀ ರಾಜ್ಯವನ್ನ ಇವತ್ತು ಪ್ರವಾಸ ಮಾಡಿ ಪಕ್ಷದ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸ್ವಲ್ಪ ಶ್ರಮ ತೆಗೆದುಕೊಳ್ಳೋಣ. ನಾವೆಲ್ಲರೂ ಪಕ್ಷಕ್ಕೋಸ್ಕರ ಶ್ರಮ ತಗೋಬೇಕು ಅಂತ ಹೇಳಿದ್ರೆ, ಈಗಾಗಲೇ ಆನಂದ್ ಅವ್ರು ಮಾತಾಡ್ತಾ ಹೇಳಿದ್ರು, ನಾವು ಮತ್ತೆ ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ರು, ಪ್ರತಿ ಪಂಚಾಯಿತಿಯಲ್ಲಿ ಒಂದು 10-12 ಜನರ ಒಂದು ಗುಂಪು ಮಾಡಬೇಕಾಗ್ತದೆ. ಅಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ ತಾವೇ. ಯಾಕೆ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಕಾರ್ಯಕ್ರಮ ಅಂದ್ರೆ ಅಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ಅವರೇ ಎಲ್ಲಾರ್ಗೂ ಹೇಳೋಗಿರ್ಬೇಕು ಆ ಪಂಚಾಯತಿಯಲ್ಲಿ ಇರ್ತಕ್ಕಂಥವ್ರಿಗೆ. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ನನ್ಗೆ ಹೇಳಿಲ್ಲ, ನನಗೆ ತಲುಪಲಿಲ್ಲ ವಿಚಾರ ಅಂತಕ್ಕಂಥದ್ದಾಗ್ತದೆ. ಹಾಗಾಗಿ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ, ಈ ಒಂದು ಅಭಿಯಾನವನ್ನ ನಾವು ಯಶಸ್ವಿಗೊಳಿಸ್ಬೇಕು. ನಮ್ಮ ಸಂಘಟನೆ ಕೊಡ್ತೇವೆ. ಈಗ ಒಂದು ಪಂಚಾಯತಿಯಲ್ಲಿ 10 ಜನ 12 ಜನ ಲೀಡರ್ನ ಆಯ್ಕೆ ಮಾಡ್ಕೊಬೇಕು. ಅದರಲ್ಲಿ ಯಾರನ್ನ ಇಬ್ಬರನ್ನ, ಒಬ್ರು ಅಧ್ಯಕ್ಷರು, ಒಬ್ರು ಸೆಕ್ರೆಟರಿ ಅಂತಲೋ, ಇಲ್ಲ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಆಯ್ಕೆ ಮಾಡ್ಕೊಂಡು ಒಂದು ಪಂಚಾಯತಿಗೆ ಏನು ನಾವು 6 ಬೋಧೋ 7 ಬೋಧೋ ಇರ್ಬೋದು, ಅಷ್ಟು ಜನನ ಸೇರ್ಕೊಂಡು ಆ ಪಂಚಾಯತಿಗೆ ಒಬ್ಬನ ಅಧ್ಯಕ್ಷ ಅಂತ ಮಾಡ್ಕೊಂಡು ಆ ಥರ ಎಲ್ಲಾನು ಮಾಡಿದೀವಿ ಸರ್. ಹಿಂದೆ ಎಲ್ಲ ಡಿಜಿಟಲ್ ಮೆಂಬರ್ಶಿಪ್ ಅಂತ ಹೇಳಿ ಒಂದು ಪಕ್ಷದಿಂದ ಒಂದು ಸಂಖ್ಯೆಗೆ ನಾವು ಮಿಸ್ಡ್ ಕಾಲ್ ಕೊಡೋದ್ರ ಮುಖಾಂತರ ನಾವು ಪಕ್ಷದ ಒಂದು ಸದಸ್ಯತ್ವವನ್ನು ನಾವು ಪಡ್ಕೊಬೋದು. ಆ ಕಾರ್ಯಕ್ರಮನ ಯಶಸ್ವಿ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಕೊನೆ ಪಕ್ಷ ಒಂದು 50-60 ಸಾವಿರ ಸದಸ್ಯತ್ವವನ್ನು ಮಾಡಿ ಪಕ್ಷನ ಸಂಘಟನೆ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಅವರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಪಕ್ಷದ ಒಂದು ಸದಸ್ಯತ್ವ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಪಡ್ಕೊಬೇಕು ಅನ್ನೋ ಒಂದೇ ಉದ್ದೇಶದಿಂದ ರಾಜ್ಯದ ಉದ್ದಗಲಕ್ಕೂ ಎಲ್ಲ 224 ವಿಧಾನಸಭಾ ಕ್ಷೇತ್ರದಲ್ಲೂ ಅವರು ಏನು ಪ್ರವಾಸ ಕೈಗೊಂಡಿದ್ದಾರೆ. ಅದರ ಭಾಗವಾಗಿ ನಾವು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಸದಸ್ಯತ್ವ ನೋಂದಣಿಯನ್ನು ಮಾಡಿ ಈ ಒಂದು ನಮ್ಮ JDS ಪಕ್ಷವನ್ನು ಮುಂದಿನ ಚುನಾವಣೆಗೆ ಸಜ್ಜುಗೊಳಿಸಬೇಕು.